ನೋಡ್ಕೊಂಡಿದ್ದೀವಿ ಅಂದರೆ ಈ ದಾಳಿಗಳು ಏನಾಗ್ತಾ ಇದೆಯೋ, ಏನು ಕನ್ವರ್ಷನ್ ಅಂತ ಹೆಸರಿನಲ್ಲಿ, ಅದು ಸುಮಾರು ನಾವು ನೋಡಬೇಕಾಗಿದ್ರೆ ಯಾರು ದಲಿತ ಸಮುದಾಯಕ್ಕೆ ಸೇರಿದಾರೋ ಅವ್ರ ಮೇಲೆ ಆಗ್ತಾ ಇದೆ. ಇದ್ರ ಬಗ್ಗೆ ಮುಖ್ಯವಾಗಿ ಯಾರು ದಲಿತ ಸಮುದಾಯಕ್ಕೆ ಸೇರಿದಾರೋ ಅವರು ಕನ್ವರ್ಟ್ ಆಗ್ತಾ ಇದೆ, ಅವ್ರ ಮೇಲೆ ದಾಳಿ ಆಗ್ತಾ ಇದೆ ಅಂತ ನಾವು ಸ್ಪಷ್ಟವಾಗಿ ಪರಿಗಣಿಸಿದ್ದೀವಿ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದು. ಅವರು ಕನ್ವರ್ಷನ್ ಬಗ್ಗೆ ಮಾತಾಡಿದಾಗ ಅವ್ರು ಇನ್ಫ್ಯಾಕ್ಟ್ ಒಂದು ಸ್ಪೀಚ್ ಕೊಡ್ತಾರೆ ಬಾಂಬೆ ಪ್ರೆಸಿಡೆನ್ಸಿ ಮಹಾ ಕಾನ್ಫರೆನ್ಸ್ ಅಲ್ಲಿ ಮೇ 31ನೇ ತಾರೀಕು 1936ಗೆ, ವಾಟ್ ಪಾತ್ ಟು ಸ್ಯಾಲ್ವೇಷನ್ ಅಂತ. ಅದರಲ್ಲಿ ಅವರು ತುಂಬಾ ಕ್ಲಿಯರ್ ಆಗಿ ಏನು ಹೇಳ್ತಾರಂದ್ರೆ, ಮುಕ್ತಿ ಬೇಕಂದ್ರೆ, ಫ್ರೀಡಮ್ ಬೇಕಂದ್ರೆ, ಸ್ವಾತಂತ್ರ್ಯ ಬೇಕಂದ್ರೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕನ್ವರ್ಷನ್ ಮಾಡೋದು ಪ್ರತಿ ಒಬ್ಬರದು ಹಕ್ಕು, ಕನ್ವರ್ಷನ್ ಮಾಡಿದ್ರೇನೆ ಸ್ವಾತಂತ್ರ್ಯ ಸಿಕ್ಕತ್ತೆ ಅಂತ ಹೇಳ್ತಾರೆ. ಅವ್ರ ಮಾತನ್ನ ನಾವು ತುಂಬಾ ಒಂದು ಕಾಂಪ್ರಿಹೆನ್ಸಿವ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರು ಹೇಳೋದು, ನಾವು ಯಾವಾಗ ತನಕ ಹಿಂದೂಗಳಿರ್ತೀವೋ ಆವಾಗ ತನಕ ಸ್ವಾತಂತ್ರ್ಯ ಸಿಕ್ಕ ತುಂಬಾನೇ ಕಷ್ಟ. ಹಿಂದೂ ರಿಲಿಜನ್ನ ಒಳಗಡೆಯಿಂದ ರಿಫಾರ್ಮ್ ಮಾಡೋದು ತುಂಬಾ ಕಷ್ಟ, ಅದಕ್ಕೆ ನೀವು ಬಂದು ಕನ್ವರ್ಟ್ ಮಾಡ್ಕೊಳ್ಳಿ ಅಂತ. ಇನ್ಫ್ಯಾಕ್ಟ್ ಅವರೇ ತುಂಬ ವರ್ಷಗಳು ಓದಿ ಯೋಚನೆ ಮಾಡಿ ಡಿಸೈಡ್ ಮಾಡಿರೋದು. ನಾವು ಹಿಂದೂವಾಗಿ ಹುಟ್ಟಿದ್ದೀನಿ, ಹಿಂದೂವಾಗಿ ನಾನು ಸಾಯಲ್ಲ ಅಂತ ಹೇಳಿ ಕನ್ವರ್ಟ್ ಮಾಡ್ಕೋತಾರೆ. ಸೊ ಈ ಒಂದು ಕನ್ವರ್ಷನ್ ಏನಿದೆಯೋ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಒಂದು ಸ್ಪಷ್ಟವಾಗಿ ಅವರು ಸುಮಾರು ಜನಕ್ಕೆ ಮಾಡಬೇಕು ಅಂತ ಹೇಳಿದ್ದು. ಸೊ ಆ ಒಂದು ದೃಷ್ಟಿನೂ ನಾವು ಅರ್ಥ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲೂ ಕೂಡ ಕನ್ವರ್ಟ್ ಮಾಡೋ ಹಕ್ಕು ಪ್ರತಿ ಒಬ್ಬರಿಗೂ ಇದೆ ಅಂತ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಇವತ್ತು ಮತಾಂತರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಫೋರ್ಸಿಬಲ್ ಅಂತ ಹೇಳೋದು, ಫ್ರಾಡ್ ಅಂತ ಏನೋ ಅಂತ ಹೇಳ್ತಾ ಇದ್ದಾರೋ, ಅದೆಲ್ಲ ಅವಾಗ ಚರ್ಚೆ ಆಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರತಿ ಒಬ್ರು ಅಡಲ್ಟ್ಗೂ ಯಾರಿಗೆ 18 ವರ್ಷ ಆಗಿದೆಯೋ ಅವ್ರಿಗೆ ಕನ್ವರ್ಟ್ ಮಾಡಕ್ಕೆ, ಅವ್ರಿಗೆ ಯಾವ್ದಾದ್ರು ಧರ್ಮ ಅವ್ರು ಚೂಸ್ ಮಾಡಕ್ಕೆ ಅವ್ರದ್ದು ಇದೆ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಾವು ನಮ್ಮ ಸಂವಿಧಾನದಲ್ಲೂ ನೋಡ್ತೀವಿ. ಆರ್ಟಿಕಲ್ 25ರಲ್ಲಿ ಪ್ರತಿ ಒಬ್ಬರಿಗೂ ಯಾವ ಧರ್ಮ ಪ್ರಾಕ್ಟೀಸ್ ಮಾಡಕ್ಕೆ, ಪ್ರೊಫೆಸ್ ಮಾಡಕ್ಕೆ, ಪ್ರಾಪಗೇಟ್ ಮಾಡಕ್ಕೆ ಅವರು ಹಕ್ಕಿದೆ. ಪ್ರತಿ ಭಾನುವಾರ ಕೂಡ ಚರ್ಚ್ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳು, ಪ್ರಾರ್ಥನೆ ಮಾಡುವಾಗ ಏಕಾಏಕಿ ಏನೋ ಒಂದು ಹಿಂದೂ ಜಾಗರಣ ವೇದಿಕೆ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಅಥವಾ RSS ಅವರು ಆಗಿರ್ಬೋದು, ಬಹುತೇಕವಾಗಿ ಚರ್ಚ್ ಒಳಗಡೆ ನುಗ್ಗಿ ಚರ್ಚ್ ಫಾದರ್ಸ್ನ ಹೊಡೆಯುವಂಥದ್ದು, ಮತ್ತೆ ಚರ್ಚ್ ಒಂದು ಪೀಠೋಪಕರಣ ಧ್ವಂಸ ಮಾಡುವಂಥದ್ದು ನಡೀತಾ ಇದೆ. ಸೊ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ 1 ಅಥವಾ 2 ನಾನು ನಿಮಗೆ ಹೇಳ್ತೀನಿ, ಟೈಮ್ ಇಲ್ಲದೆ ಇರೋದ್ರಿಂದ. ಕಳೆದ ಒಂದು 14ನೇ ತಾರೀಕು ಇದೇ ರಾಜನಗುಂಟೆ ಸ್ಟೇಷನ್ ಲಿಮಿಟ್ ಅಲ್ಲಿ ಸುರದೇನಿಪುರ ಅಂತ ಪಾಸ್ಟರ್ ಜಾನ್ ಶಮೈನ್ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪೊಲೀಸ್ ಅವರಿಗೆ ಆಲ್ರೆಡಿ ಶನಿವಾರ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಇವ್ರ ಮೇಲೆ ಭಾನುವಾರ ದಾಳಿ ಆಗ್ತದೆ ಅಂತೇಳಿ. 30 ಜನ ಪೊಲೀಸರು ಇರ್ತಾರೆ, 3 ಜನ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. 30 ಜನ ಪೊಲೀಸ್ ಮತ್ತು 3 ಜನ ಸಬ್ ಇನ್ಸ್ಪೆಕ್ಟರ್ ಇರುವಂತ ಒಂದು ಟೈಮ್ ಅಲ್ಲೇ ಒಂದು ಹಿಂದೂ ಜಾಗರಣ ವೇದಿಕೆ ಅವರು ಒಂದು ಗುಂಪಾಗಿ ಕಟ್ಟಿಕೊಂಡು 30 ರಿಂದ 40 ಜನ ಅಲ್ಲಿ ಬಂದು ಏಕಾಏಕಿ ಒಂದು ಚರ್ಚ್ ಫಾದರ್ನ ಹೊಡಿಲಿಕ್ಕೆಲ್ಲ ಹೋಗ್ತಾರೆ. ಆಮೇಲೆ ಅಲ್ಲಿನ ಒಂದು ಚೇರ್ಗಳನ್ನ 50 ರಿಂದ 60 ಚೇರ್ಗಳನ್ನ ಧ್ವಂಸ ಮಾಡ್ತಾರೆ. ಮತ್ತೆ ಅವರೊಂದು ಚರ್ಚ್ ಒಂದು ಕಾರ್ ಗ್ಲಾಸ್ ನ ಹೊಡಿತಾರೆ. ಇದೆಲ್ಲವೂ ಕೂಡ 30 ಜನ ಪೊಲೀಸ್ ಮತ್ತೆ 3 ಜನ ಸಬ್ ಇನ್ಸ್ಪೆಕ್ಟರ್ ಮುಂದೆಗಡೆ ನಡೀತದೆ. ದೆನ್ ಆದ್ಮೇಲೆ ಸಬ್ ಇನ್ಸ್ಪೆಕ್ಟರ್ ಅವ್ರು ಇದ್ರು ಕೂಡ ಅವ್ರಿಗೆ ಗೊತ್ತಿದೆ ಯಾರೇನು ತೊಂದರೆ ಮಾಡಿದ್ರು ಅಂತ ಹೇಳಿ. ಬಟ್ ನಮ್ಮ ಒಂದು ಪಾಸ್ಟರ್ ಜಾನ್ ಶಮೈನ್ ಅವ್ರ ಮೇಲೆ ರಾಂಗ್ಲಿ ಆಗಿ 295 ಕೇಸ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮೊನ್ನೆ ದಿನದಲ್ಲಿ ಶ್ರೀನಿವಾಸಪುರದಲ್ಲಿ ಜಸ್ಟ್ ಕ್ರಿಸ್ಮಸ್ಗೆ ಅವರು ಶುಭಾಶಯಗಳನ್ನ ಹೇಳಲಿಕ್ಕೆ ಹೋದಾಗ ಅಲ್ಲಿನ ಜೀಪ್ನ ಇಟ್ಕೊಳ್ತಾರೆ. ಮತ್ತೆ ಅಲ್ಲಿ ಒಂದು ಬೈಬಲ್ ಮತ್ತು ಟ್ರ್ಯಾಕ್ಸ್ ನ ಸೂಕ್ತದೆ ಪೆಟ್ರೋಲ್ ಹಾಕಿ ರಾಜಾರೋಷವಾಗಿ ಇದನ್ನ ಮಾಡ್ತಾರೆ. ಎಸ್ಪೆಷಲಿ ಮುಖ್ಯವಾಗಿ ಒಂದು ಫಂಡಮೆಂಟಲ್ ರೈಟ್ಸ್ ಏನಿದೆ ಬಹಳ ವೈಲೇಷನ್ ನಡೀತಾ ಇದೆ. ರಾಮನಗರದಲ್ಲಿ ಸುಭಾಷ್ ಒಂದು ಪ್ರಾರ್ಥನೆ ಮಾಡುವಾಗ ಅವರ ಮನೆಗೆ ನುಗ್ಗಿ ಅವರೊಂದು 13 ವರ್ಷ ಹೆಣ್ಮಗಳು ಆಕೆ ಹೆಣ್ಮಗಳು ಅಂತ ನೋಡ್ದೇನೆ ಆಕೆ ಒಂದು ಹೊಟ್ಟೆಗೆ ಶೂ ಕಾಲಲ್ಲಿ ಒದಿತಾರೆ. ಆಕೆ ಒಂದು ಸೀಕ್ರೆಟ್ ಜಾಗದಲ್ಲಿ ರಕ್ತನ ಬರ್ತಾ ಇದೆ. ಈ ಒಂದು ದಿನದಲ್ಲಿ ಬಹುತೇಕವಾಗಿ ಅನೇಕ ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಭಾನುವಾರ 4 ರಿಂದ 5 ಇನ್ಸಿಡೆಂಟ್ಸ್ ಆಗ್ತಾ ಇದೆ. 1-2 ಅಲ್ಲ ರೀ, 4 ರಿಂದ 5 ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಮತ್ತೆ ನಮ್ಮ ಒಂದು ಚರ್ಚ್ ಫಾದರ್ಗಳ ಮೇಲೆ
ಪೊಲೀಸ್ ಅವರು ಯಾರೋ ಒಂದು ಹೋಗಿ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ರು ಅಂತೇಳಿ ಎಲ್ಲ ಕಡೆ ಬಹುತೇಕವಾಗಿ 295 ಕೇಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ ಅವರಿಗೆ ಗೊತ್ತು, ಪೊಲೀಸ್ ಅವರಿಗೆ ರಾಂಗ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಗೊತ್ತು ಕೂಡ ಪೊಲೀಸ್ ಅವರು ಬೇಕಂದ್ರೆ 295 ಕೇಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಸಿಸ್ಟರ್ ರಾಧಾ ಅಂತೇಳಿ ಹಾಸನಲ್ಲಿ ಒಂದು ಪಾರ್ಕ್ ಅಲ್ಲಿ ಕುತ್ಕೊಂಡು ಜಸ್ಟ್ ಅವ್ರು ಇರುವಾಗ ಅವ್ರನ್ನ ಯಾರೋ ಹೇಳ್ಕೊಂಡು ಹೋಗಿ ಮತಾಂತರ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಆಕ್ಚುಲಿ ಜೈಲಿಗೆ ಕಳಿಸೋ ಕೆಲಸ ಮಾಡ್ತಾರೆ ಹಿಂದಿನಲ್ಲಿ. ಅದೇ ನಮಗೆ ಅರ್ಥ ಆಗ್ತಲ್ಲ ನಾವು ಎಲ್ಲಿದ್ದೀವಿ ಅಂತೇಳಿ. ಬಹುತೇಕ ಇನ್ನೂ ಅನೇಕ ಇನ್ಸಿಡೆಂಟ್ಸ್ ಬಗ್ಗೆ ನಾನು ಹೇಳ್ಬೋದು. ಪಾಸ್ಟರ್ ಅಬ್ರಹಾಂ ಅಂತೇಳಿ ಅವ್ರ ಪಾಡಿಗೆ ಅವರು ಪ್ರೇಯರ್ ಮಾಡ್ತಾ ಇರ್ತಾರೆ ಮಾಲೂರಲ್ಲಿ, ಅಲ್ಲಿ ಹೋಗಿ ಒಳಗಡೆ ಹೋಗಿ ಅವ್ರನ್ನ ಹೊಡಿಲಿಕ್ಕೆಲ್ಲ ಹೋಗ್ತಾರೆ. ಪಾಸ್ಟರ್ ಸೋಮು ಅಂತೇಳಿ ಹುಬ್ಳಿಯಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಒಳಗಡೆ ಪ್ರಾರ್ಥನೆ ಮಾಡುವಾಗ ಒಂದು ಅರೆಸ್ಟರ್ ಹೋಗಿ ಅಲ್ಲಿ ಒಳಗಡೆ ಭಜನೆನ ಮಾಡ್ತಾರೆ. ಅವ್ರದಂತ ಭಜನೆನ ಮಾಡಿ ಮತ್ತೆ ಒಂದು ಪಾಸ್ಟರ್ ಮೇಲೆ ಅಟ್ರಾಸಿಟಿ ಕೇಸ್ ಆಗಿ ಅವ್ರನ್ನ ಜೈಲಿಗೆ ಕಳಿಸಿ 12 ದಿನ ಅವರು ಜೈಲಲ್ಲಿ ಇರ್ತಾರೆ. ಬಹುತೇಕವಾಗಿ ನಮ್ಮ ಕ್ರೈಸ್ತರ ಮೇಲೆ ಬಹಳ ಒಂದು ಫಂಡಮೆಂಟಲ್ ವೈಲೇಷನ್ ಆಗ್ತಾ ಇದೆ. ನಮ್ಮ ಒಂದು ಹಕ್ಕುಗಳ ಅವರು ಒಂದು ಹಕ್ಕನ್ನ ಏನ್ ಮಾಡ್ತಾರೆ, ಅವನ್ನ ಕಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಹೇಳ್ಬೋದು. 39 ಇನ್ಸಿಡೆಂಟ್ಸ್ ಇದೆ ಟೋಟಲ್ ಆಗಿ ನಾನು ನೋಡಿದಷ್ಟು ಒಂದು ಇದರಲ್ಲಿ. ಇನ್ನು ಮುಂದೆ ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು. Thank you. No, I just wanted to say, like, I just wanted to share, like, what the report already says. Basically, the majority, the silence of the majority is really, motivating all these factors. So the silence, the majority, the people who are not affected by this should raise their voice to maintain the social democracy. That is very important. And one more thing, what I would like this report already portrays is, like, who are you to tell me which religion I should follow? And if it is a forced conversion, who are you to tell that it is a forced conversion? If it is a forced conversion, then I will go and complain to the police that I will do it. It is they are forcing me to do it. You don't have to decide when I have converted, whether it is a forced conversion or not. So basically, these are the things, at least the silence is broken by the people who are not getting affected by it. Then only this social democracy will come in. The reason why Christians, not just Christians, I mean point, the entirety of the civil society and concerned citizens are worried about such an anti-conversion bill is because how we demonstrate to you these 39 attacks and many more that we have not been able to document. And if you see, in all of these attacks, it is on the pretext of forced conversion that these attacks happen. Which is a myth. And that is the fear that they will weaponize this act and criminalize it even more than it already is. So if any act of force or violence is already criminalized under the Indian Penal Code. There are enough laws to counter any act of force. This law that is being brought in on forced conversion is a complete bogey. The sole intent of the law is to target Christians. The sole intent of the law is to target minorities. The existing law covers any act of force or violence. There is not a single act of forced conversion that is being brought in. A law can be brought in if there is an issue. When there is no issue, there is no need for a law to be brought in. ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಅಪೋಸ್ ಮಾಡೋದು ಯಾಕೆ? ಯಾವುದಾದ್ರೂ ಒಂದು ಲಾ ಪ್ರಪೋಸ್ ಮಾಡಬೇಕಾದ್ರೆ ದರ್ ಇಸ್ ಎ ಡ್ಯೂ ಪ್ರಾಸೆಸ್. ಆ ಪ್ರಾಸೆಸ್ ಮುಖಾಂತರ ಹೋಗ್ಬೇಕಾಗ್ತದೆ. ಯಾಕೆ ಇಷ್ಟು ಅನಿವಾರ್ಯಗಳಲ್ಲಿ ಇದಿದೆ ಮತ್ತು ಅವ್ರ ಕಾರಣಗಳು ಕೊಟ್ಟಿರೋದಿಲ್ಲ. ಈಗ ನಾವು ರಿಪೋರ್ಟ್ ಕೊಡ್ತಿದ್ದೇವಲ್ಲ, 39 ಕೇಸು 1 ವರ್ಷಕ್ಕೆ ಮಾತ್ರ ಕೊಟ್ಬಿಟ್ಟು ನಾವು ಜಸ್ಟಿಫೈ ಮಾಡ್ತಿದ್ದೇವೆ, ಕಾನ್ಸ್ಟಿಟ್ಯೂಷನ್ ಜಡ್ಜ್ಮೆಂಟ್ ಎಲ್ಲ ತರ್ತಿದ್ದೇವೆ. ಸರ್ಕಾರ ಅಂತ ಸರ್ಕಾರ ಡ್ಯೂ ಪ್ರಾಸೆಸ್ ಇದನ್ನ ಮಾಡಲಾರ್ದೆ ಅನಿವಾರ್ಯನಲ್ಲಿ ಯಾಕೆ ಇದನ್ನ ಪ್ರೆಸ್ಟೇಜ್ ಇಶ್ಯೂ ಆಗಿ ತಗೋಬೇಕು? ಒಂದು ಜನನ ರಕ್ಷಣೆ ಮಾಡುವಂಥದ್ದು, ಹಕ್ಕನ್ನ ರಕ್ಷಣೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ. ಬಟ್ ಇಲ್ಲಿ ಹಂಗಾಗ್ತಿಲ್ಲ. ಇಲ್ಲಿ ಪ್ರಿಸ್ಟೇಜ್ ಕ್ವಶನ್ ತರ ಹೋಗ್ತಿದೆ. ನ್ಯಾಯ ಇಲ್ಲ ಇಲ್ಲಿ. ಯಾಕೆ ಸ್ಟಡಿ ಬರಿ ಮಾಡಬೇಕು? ಒಂದ್ ವೇಳೆ ಹೆಂಗಿದ್ರೆ ನಮ್ಮ ಡಿಸ್ಟೆಂಟ್ ವ್ಯೂ ಕೇಳಿಸ್ಕೋಬೇಕಲ್ಲ, ಅವರು ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಬಲವಂತವಾಗಿ ಒಂದ್ ನಿಮಿಷ, ಬಲವಂತದ ಮತಾಂತರವನ್ನ ತಾವು ಸಪೋರ್ಟ್ ಮಾಡ್ತೀರಾ ಅಥವಾ ವಿರೋಧಿಸ್ತೀರಾ? ಇಲ್ಲ, ಬಲವಂತದ ಎಲ್ಲಿ? ಸ್ವತಃ ಎಂ ಎಲ್ ಎ ಗೂಳಿಹಟ್ಟಿ ಶೇಖರ್ ಒಂದ್ ನಿಮಿಷ ಸ್ವತಃ ಎಂ ಎಲ್ ಎ ಗೂಳಿಹಟ್ಟಿ ಶೇಖರ್ ಅವರು ಹೇಳಿದ್ರು, ನಮ್ಮ ತಾಯಿಯನ್ನ ಬಲವಂತವಾಗಿ ಮತಾಂತರಗೊಳಿಸಲಾಗಿದೆ. ಇದೇ ತರ ರಾಜ್ಯದಲ್ಲಿ ತುಂಬಾ ಕಡೆ ಈ ಕ್ರಿಶ್ಚಿಯನ್ಸ್ ಈ ತರ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಕಾನೂನನ್ನು ತರುವಂತ ಅವಶ್ಯಕತೆ ಇದೆ ಅಂತ ಅವರು ವಾದವನ್ನು ಮಂಡಿಸ್ತಾರೆ. ಇರ್ಬೋದು, ಎಷ್ಟಾದ್ರೂ ಮಂಡಿಸ್ಲಿ. ಒಂದಾದ್ರೂ ಕೇಸ್ ಪ್ರೂಫ್ ಮಾಡಿದ್ಯಾ? ಹ್ಯಾಸ್ ದೇರ್ ಬೀನ್ ಎನಿ ಕನ್ವಿಕ್ಷನ್ so far anywhere in the country, not in Karnataka? Nowhere has there been any single case of a forceful conversion successfully convicted. ಬರುತ್ತೆ ಕೇಸು,
ಎಷ್ಟೊಂದು ಕೇಸಸ್ ವಾಪಸ್ ಹೋಗಿದೆ. ಇಟ್ಸ್ ನಾಟ್ ಒನ್ ಸಿಂಗಲ್ ಕನ್ವಿಕ್ಷನ್. ಸೊ ಅದಕ್ಕೇನೆ ವಿ ಆರ್ ಕ್ವೆಶ್ಚನಿಂಗ್ ದ ಮೋಟಿವ್. ಬಲವಾಗಿ ಇನ್ನೊಂದು ಏನಂದ್ರೆ ದ ಪ್ರಾಕ್ಟೀಸ್ ಆಫ್ ರಿಲಿಜನ್ ಹ್ಯಾಸ್ ಬೀನ್ ಅಫೆಕ್ಟೆಡ್ ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಅವರು ಮಂಡನೆ ಮಾಡ್ತಿರ್ಬೋದು, ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದೇನು, ಇಲ್ಲಿಗಲ್ ಚರ್ಚ್ ಎಲ್ಲಿದೆ ಅದನ್ನ ಕಂಡುಹಿಡೀರಿ ಅಂತ. ಪೊಲೀಸರು ಹೇಳ್ತಾರೆ ಎಲ್ಸದು ಇಲ್ಲಿಗಲ್ ಚರ್ಚ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರಲ್ಲಿ ಅವರೇನೆ ಭಿನ್ನಾಭಿಪ್ರಾಯ ಆಗಿದೆ. ಸೊ ದೇರ್ ಇಸ್ ನೋ need or proof. We have no reason to ask. Even as a citizen, I will say I oppose forceful confusion. Ellide forceful confusion ತೋರಿಸಿ. ಈಗ ಸರ್ವೆದು ಏನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ರಿಪೋರ್ಟ್ ಅಲ್ಲಿ ಪ್ರಸ್ತಾಪ The Golgatti Shekhar thing, once again I will respond to that. He has said in his own constituency of Hosudurga, there are 15,000 to 20,000 conversions. The official survey of Hosudurga Tehsildar has found that families accepted Christianity on their own and said nobody forced them to convert to another religion. It is Tahsildar. The Tehsildar has said this. Taluk magistrate. And who is Golgatti Shekhar? He is a disgruntled man who can't accept that his mother has made a choice and he is enforcing his patriarchy on her. There is no forced conversion. She has not said anything. His mother has not come out even once to say I was forcefully converted. She has a voice, and as the media, that's what you should be asking. If you are worried about forced conversion, bring her and ask her if she was forcefully converted. Why is her privacy being violated in the way that you are violating it? And with that, we end the press conference. If there's any other questions, we put them outside. Thank you. ಬೇಸಿಕಲಿ ನಮಗೆಲ್ಲ ತಿಳಿದಂಗೆ ನೋಡಿದ್ರೆ ಕ್ರಿಶ್ಚಿಯನ್ಸ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ತುಂಬ ಅಪಾರವಾಗಿರುವಂಥದ್ದು ನಾವು ಗಮನಿಸ್ಬೋದು. ಅವ್ರದ್ದು ಎಜುಕೇಷನಲ್ಲಾಗಲಿ, ಹೆಲ್ತಲ್ಲಾಗಲಿ, ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸಲ್ಲಾಗಲಿ, ಬೇರೆ ಬೇರೆ ಸೆಕ್ಟರ್ಸಲ್ಲಾಗಲಿ ಅವ್ರದ್ದು ತುಂಬ ಒಳ್ಳೆಯ ಪಾತ್ರ ಇರುವಂಥದ್ದು ನಾವು ಗಮನಿಸ್ಬೋದು. ಅಷ್ಟೇ ಅಲ್ಲ, ನಾವು ಕಾನ್ಸ್ಟಿಟ್ಯೂನ್ಸಿ ಡಿಬೇಟ್ಸ್ ನೋಡಿದಾಗ ಆ ಕಾನ್ಸ್ಟಿಟ್ಯೂನ್ಸಿ ಡಿಬೇಟ್ಸ್ ಅಲ್ಲಿ ಕೂಡ ಇದೊಂದು ಮಹತ್ವವಾಗಿ ಹೈಲೈಟ್ ಆಗಿರುತ್ತೆ. ಅದರಲ್ಲಿ ಕಾನ್ಸ್ಟಿಟ್ಯೂನ್ಸಿ ಡಿಬೇಟ್ಸ್ ಅಲ್ಲಿ ಅವ್ರ ಪಾತ್ರ ಏನಿದೆ ಅಂತ ಹೇಳ್ಬಿಟ್ಟು, ಮತ್ತೆ ನಾವು ನೋಡ್ತಾ ಇದ್ದಾಗ ಇದು ಫೋರ್ಸ್ ಕನ್ವರ್ಷನ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಮೀಡಿಯಾ ಇದು ಅವರು ಬೇರೆ ಬೇರೆ ಸಂಘಟನೆಗಳು ಅವ್ರು ಹೋಗ್ಬಿಟ್ಟು ಅದನ್ನ ಅಟ್ಯಾಕ್ ಮಾಡೋದು ಅದೆಲ್ಲ ನಾವು ನೋಡ್ತಾ ಇದೀವಿ. ಬಟ್ ಆಸ್ ಪರ್ ದ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ರೆ 1971ರಿಂದ ಭಾರತದಲ್ಲಿ ಮತ್ತು ಅವ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ 71ರಲ್ಲಿ 2.6% ಇರ್ತಾರೆ, 81ರಲ್ಲಿ 2.4%, 91ರಲ್ಲಿ 2.3%, 2001ರಲ್ಲಿ 2.8%, ಮತ್ತೆ 2011ರಲ್ಲಿ 2.3%. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಭಾರತದಲ್ಲಿ ನೋಡಿದಾಗ. ಅದೇ ನಾವು ಕರ್ನಾಟಕದಲ್ಲಿ 5 ದಶಕದ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಅದರಲ್ಲಿ 71ರಲ್ಲಿ 2.9% ಇರುತ್ತೆ, 81ರಲ್ಲಿ 2.08%, 91ರಲ್ಲಿ 1.91%, 2001ರಲ್ಲಿ 1.9%, 2011ರಲ್ಲಿ 1.87%. ಸೊ ಇದು ಫೋರ್ಸ್ ಕನ್ವರ್ಷನ್ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾ ಇದಾರೆ, ಇವಾಗ ಕನ್ವರ್ಷನ್ಸ್ ಆಗ್ತಾ ಇದ್ರೆ ಅವ್ರದ್ದು ಅಟ್ಲೀಸ್ಟ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಬೇಕಲ್ಲ. ಬಟ್ ಇದು ಆಸ್ ಪರ್ ದ ಸ್ಟ್ಯಾಟಿಸ್ಟಿಕ್ಸ್, ಇದು ಸೆನ್ಸಸ್ ಪ್ರಕಾರ ರಿಪೋರ್ಟ್ಸ್ ನೋಡಿದಾಗ ಸೊ ಅವ್ರದ್ದು ಅವ್ರ ಪಾಪ್ಯುಲೇಷನ್ ಇನ್ನೂ ಡಿಕ್ರೀಸ್ ಆಗ್ತಾ ಇದೆ. ಸೊ ಇದು ನಾವು ಇದನ್ನ ವರದಿ ಮಾಡಲೇಬೇಕಾಗಿ ಇರುವಂತ ಪರಿಸ್ಥಿತಿಯಲ್ಲಿ ಇದೀವಿ ಈಗ. ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್.